ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯ. ಬೆಂಗಳೂರಿನ ಯಾವ ರಸ್ತೆಗಳಿಗೆ ಹೋದ್ರೂ ಕೂಡ ಆ ರಸ್ತೆ ಗುಂಡಿಮಯ. ಜನಸಾಮಾನ್ಯರಂತೂ ಹಿಡಿಶಾಪ ಹಾಕ್ತಾ ಇದ್ರು. ಆದ್ರೆ ಈಗ ಉದ್ಯಮಿಗಳು ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಈ ಗುಂಡಿಗಳ ಬಗ್ಗೆ. ಉದ್ಯಮಿಗಳ ಆಕ್ರೋಶದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಜಿಬಿಎ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಬೆಳಗ್ಗೆ ಜಿಬಿಎ ಆಯುಕ್ತ ಚೋಳನ್ ಸಿಟಿ ರೌಂಡ್ಸ್ ಹಾಕಿದ್ರು. ರಸ್ತೆ ಗುಂಡಿ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ನಗರ ಪ್ರದಕ್ಷಿಣೆ ಮಾಡಿದ್ರು. ಶಿವಾನಂದ ಸರ್ಕಲ್, ಗಾಂಧಿ ಭವನ ರಸ್ತೆಯಲ್ಲಿ ರೌಂಡ್ಸ್ ಹಾಕಿದ್ರು. ಹೇಗಿದೆ ಬೆಂಗಳೂರಿನ ರಸ್ತೆ ನೋಡಿ. ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದೇ ಬಂತು. ಆದ್ರೆ ಬೆಂಗಳೂರಿಗೆ ಎಂಟ್ರಿ ಆದ್ರೆ ಸಾಕು ರಸ್ತೆ ಪೂರ್ತಿ ಗುಂಡಿಮಯ. ಈ ರಸ್ತೆಯಲ್ಲಿ ಜನ ಓಡಾಡೋದು ಕಷ್ಟ, ಕಾರು, ಬೈಕು, ಬಸ್ಗಳು ಓಡಾಡೋದು ಕಷ್ಟ. ಪ್ರತಿದಿನ ಬೆಳಗಾದ್ರೆ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ಆದ್ರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರಲಿಲ್ಲ. ಲಾಸ್ಟ್ ವೀಕಲ್ಲಿ ಡೆಪ್ಟಿ ಕಮಿಷನರ್ DCM ಸರ್ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಕಮಿಷನರ್ಸ್ ಕೂಡ, ನಾವು ಕೂಡ ಎಲ್ಲ ಕಮಿಷನರ್ಸ್ ನ್ಯೂಲಿ ಅಪಾಯಿಂಟ್ ಆಗಿದ್ದಾರೆ. ನಮ್ಗೆ ಕೂಡ ಎಲ್ಲೆಲ್ಲಿ ರೋಡಲ್ಲಿ ಏನೇನು ಪ್ರಾಬ್ಲಮ್ ಇರ್ತದೆ, ಲಾಸ್ಟ್ ನಾವು ಒಂದು 10 ಡೇಸ್ ಆಗಿ ಮೇಜರ್ ರೋಡ್ಸ್ ಏನೇನು ಇರ್ತದೆ, ವಾರ್ಡ್ ರೋಡ್ಸ್ ಐಡೆಂಟಿಫೈ ಮಾಡಿಬಿಟ್ಟು ಒಂದೊಂದು 5 ಕಿಲೋಮೀಟರ್ಸ್ಗೆ ಅಪಾಯಿಂಟೆಡ್ ಒಂದು ನೋಡಲ್ ಆಫೀಸರ್ಸ್ ಈಚ್ ರೋಡ್ ಹೋಗಿಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ, ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟು, ವಾಟರ್ ಲಾಕಿಂಗು, ಆದಮೇಲೆ ಫುಟ್ಪಾತಲ್ಲಿ ಏನು ಪ್ರಾಬ್ಲಮ್ ಇರ್ತದೆ, ಸ್ಟ್ರೀಟ್ ಲೈಟ್, ಇದು 5 ಕೂಡ ನಾವು ಟಾಪ್ ಪ್ರಿಯಾರಿಟಿಯಲ್ಲಿ ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಸರಿ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಇವಾಗ ನಾನು ಕೂಡ ಒಂದು 5-10 ರೋಡ್ಸ್ ಪರ್ಸ್ನಲಿ ನೋಡಲ್ ಆಫೀಸರ್ ಆಗಿಬಿಟ್ಟು ಬಂದಿದ್ದಾನೆ. ಅದು ಐಡೆಂಟಿಫೈ ಮಾಡಿದ್ರೆ ಅಂದರೆ ನಾವು ಮಾಸ್ ಆಗಿ ಫಿಲ್ ಮಾಡೋದು ಕೂಡ ಎಲ್ಲ ಏಜೆನ್ಸಿಗೆ ಹೇಳಿದ್ದಾನೆ. ಒಂದು ವೀಕ್ ಒಳಗಡೆ ನಮ್ಮ ವ್ಯಾಪ್ತಿಯಲ್ಲಿ ಏನು 6 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಪಾಟ್ ಹೋಲ್ಸ್ ಇರ್ತದೆ, ಬ್ಲಾಕ್ ಸ್ಪಾಟ್ ಏನಿರ್ತದೆ, ಅದೆಲ್ಲ ಕೂಡ ನಾವು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಸರ್? ಯಾವ ರಸ್ತೆನ ನೀವು ನಾವು ಈಗ ಆಲ್ಮೋಸ್ಟ್ 10 ರೋಡ್ಸ್ ಈಗ ವಿಸಿಟ್ ಮಾಡಿದ್ದಾನೆ. 10 ರೋಡ್ಸಲ್ಲಿ ಏನಾಯ್ತದೆ, ಬೇರೆ ಏಜೆನ್ಸಿ ಮಾಡಿದ್ದಾರೆ. ಈಗ PWSSB ಇರಬೇಕು, ಕೇಬಲ್ ಆಪ್ರೇಟರ್ ಏನು ಮಾಡಿದ್ದಾರೆ, ಅವರು ಕೂಡ ರೋಡ್ ಡಿಕ್ ಮಾಡಿದ್ದಾರೆ, ಬಟ್ ರಿಸ್ಟೋರ್ ಮಾಡಿಲ್ಲ. ಸೊ ಅದೇ ಮೆಜಾರಿಟಿ ಬಂದಿದೆ. ಅದು ಕೂಡ ಅವರು ಆ ಏಜೆನ್ಸಿ ಕರೆದಿದ್ದಾನೆ ಮೀಟಿಂಗ್ಗೆ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಇಟ್ ನಾಟ್ ರೆಸ್ಪಾನ್ಸಿಬಿಲಿಟಿ ಆಫ್ BWSC, ಇದು ರೆಸ್ಪಾನ್ಸಿಬಿಲಿಟಿ ಆಫ್ ಕಾರ್ಪೊರೇಷನ್ಸ್. ನಾವು ಮಾಡಬೇಕು. ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ವಿಲ್ ಡೂ ದಟ್. ರಸ್ತೆಯನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರನ್ನು ಕೂಡ ಮಾತಾಡಿಸ್ತಾ ಇದ್ದಾರೆ. ಯಾಕಂತಂದರೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ. ಕೇವಲ ಇದು 1-2 ದಿನದ್ದಲ್ಲ, ಸುಮಾರು 4-5 ವರ್ಷಗಳಿಂದಲೂ ಕೂಡ ಇದೇ ರೀತಿ ಗುಂಡಿಗಳು ಬಿದ್ದಾವೆ. ಇದೇ ರಸ್ತೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ವೆಹಿಕಲ್ಗಳನ್ನ ನೋಡ್ತೀರಿ. ಇಲ್ಲ, ಅದೇ ಈಗ ನಮ್ಮದು ಎಲ್ಲೆಲ್ಲಿ ಐಡೆಂಟಿಫೈ ಮಾಡಿಬಿಟ್ಟು ಈಗ ಆಫೀಸರ್ಸ್ ರೆಡಿ ಇದ್ದಾರೆ. ಅವ್ರಿಗೆ ಕೂಡ ಈಗ ಎಲ್ಲರೂ ಕೂಡ ಫಂಡು ರಿಲೀಸ್ ಆಗಿದೆ. DCM ಸರ್ ಏನು ಹೇಳಿದ್ದಾರೆ, ಎಲ್ಲರೂ ಕೂಡ ಡಿಸೆಂಟ್ರಲೈಸ್ ಮಾಡಿಬಿಟ್ಟು ಫಂಡ್ ಕೊಟ್ಟುಬಿಟ್ಟು ಇಮಿಡಿಯೇಟ್ಲಿ ಪಾಟ್ ಹೋಲ್ಸ್ ಫಿಲ್ ಮಾಡೋಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮ್ಮದು ಈಚ್ ರೋಡಲ್ಲಿ ಎಷ್ಟೆಷ್ಟು ಪಾಟ್ ಹೋಲ್ಸ್ ಇದೆ ಅದೆಲ್ಲ ಕೂಡ ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಡೂ ದಟ್. ಈಗ ಬೆಸ್ಕಾಮ್ದು ಜೊತೆಗೆ BWSSB ಇಬ್ಬರದೂ ಇಲ್ಲಿ ಸಮನ್ವಯತೆ ಕೊರತೆ ಅಂತ ಕಾಣಿಸ್ತಿದೆಯಾ? ಇದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಆಗದ ಹಾಕ್ಬಿಟ್ಟಿದ್ದಾರೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲ, ಅದಕ್ಕೆ ಎಲ್ಲರೂ ಕೂಡ ಈಗ ಎಲ್ಲ BWSSB ಸಿಲಿಕಾನ್ ಸಿಟಿ ಗುಂಡಿಗಳಿಗೆ ಮುಕ್ತಿ ಯಾವಾಗ? ಬೆಂಗಳೂರಿನ ತುಂಬಾ ರಸ್ತೆ ಗುಂಡಿಗಳದ್ದೇ ಕಾರ್ಬಾರು. ಗುಂಡಿಗಳಿಂದ ರಸ್ತೆಯಲ್ಲಿ ಓಡಾಡೋದು ಕೂಡ ಕಷ್ಟ ಆಗಿದೆ. ಗುಂಡಿ ಬಿದ್ದ ಜಾಗದಿಂದ ಕೂಗಳತೆ ದೂರದಲ್ಲೇ CM ಮನೆ ಇದೆ. ಗುಂಡಿಗಳಿಂದ ಬೇಸತ್ತು ಅಧಿಕಾರಿಗಳ ವಿರುದ್ಧ ಜನ ಸಿಟ್ಟಿಗೆದ್ದಿದ್ದಾರೆ. ಶಿವಾನಂದ ಸರ್ಕಲ್ ಮೂಲಕ ನಿತ್ಯ ಸಾವಿರಾರು ಜನ ಓಡಾಡ್ತಾರೆ. ಆದ್ರೆ ಆ ರಸ್ತೆಯ ಪರಿಸ್ಥಿತಿ ಹೇಗಿದೆ ನೋಡಿ ದೃಶ್ಯದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.